Hi, welcome to all. Today we are going to discuss lesson number 14 Hudatma Balaga from the textbook Savi Kannada for the class 4. Hudatma Balaga, that means the matter boy. So in this lesson we are going to study the story of one boy Narayana Mahadeva Dhoni who sacrificed his life for his country. Let's read the lesson. ಭಾರತ ಮಾತೆಯ ಬಿಡುಗಡೆಗಾಗಿ ದಟ್ ಈಸ್ ಫಾರ್ ದ ರಿಲೀಸ್ ಆಫ್ ಮದರ್ ಇಂಡಿಯಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್ ಅನೇಕ ಜನ ಮೆನಿ ಪೀಪಲ್ ಪ್ರಾಣಾರ್ಪಣೆ ಮಾಡಿದ್ದಾರೆ ಸ್ಯಾಕ್ರಿಫೈಸಿಂಗ್ ದೇರ್ ಲೈಫ್. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಒನ್ ಆಫ್ ದೋಸ್ who made such a great sacrifice. Hubballiya, there is one place Hubli. In that Hubli, Lamington Praudashalaya. So Lamington High School, 13 ವರ್ಷದ ವಿದ್ಯಾರ್ಥಿ, a 13-year-old student of this Lamington High School. His name is Narayana Mahadeva Dhoni. So, Narayana Mahadeva Dhoni, a 13 years old student of Hubli's Lamington High School, was one of those who made such a great sacrifice. Obba means one. 1942 August 9 ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದಟ್ ಮೀನ್ಸ್ ಗೇವ್ ದ ಫೈನಲ್ ವಾರ್ನಿಂಗ್. ಸೊ ಆನ್ August 9, 1942, ಗಾಂಧೀಜಿ ಗೇವ್ ಎ ಫೈನಲ್ ವಾರ್ನಿಂಗ್ ಟು ದ ಬ್ರಿಟಿಷ್ ಟು ಲೀವ್ ಇಂಡಿಯಾ. ಇಡೀ ದೇಶವು, ದ ಎಂಟೈರ್ ಕಂಟ್ರಿ, ಬ್ರಿಟಿಷರ ನಿರಂಕುಶ ಆಡಳಿತದ, that is the despotic rule of this British ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆತ್ತಿತ್ತು. That is erupted like a boiling volcano. So that meaning is the entire country is like a boiling volcano against the despotic rule of British. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಡಿತನವೆಂದು ತಪ್ಪಾಗಿ ತಿಳಿದಿದ್ದರು. Then the British misunderstood Gandhiji's ahimsa. Ahimsa means non-violence. The philosophy of non-violence. So the British considered this non-violence as cowardice or fearfulness. That is, the British mistook Gandhiji's philosophy of non-violence as his weakness. 1942 August 15, ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಯಿತು. 15th August 1942 was a very important day for the people of Hubli. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು ಮೀನ್ಸ್ ದ ಪ್ರಿಪ್ರೇಷನ್ಸ್. ಸೊ ದ ಪ್ರಿಪ್ರೇಷನ್ಸ್ ವರ್ ಮೇಡ್ ಫಾರ್ ದ ಮಾರ್ಚ್ ಆಫ್ ಫ್ರೀಡಮ್ ಫೈಟರ್ಸ್ ಥ್ರೂ ಔಟ್ ದ ಸಿಟಿ. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು. ಭಾರತವನ್ನು ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ. ಸೊ ಕ್ವಿಟ್ ಇಂಡಿಯಾ ಪ್ಲಾಕಾರ್ಡ್ ವರ್ ಇನ್ ಎವ್ರಿವನ್ಸ್ ಹ್ಯಾಂಡ್. ಸಾಮರಸ್ಯದ ಮಂತ್ರ ವಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಸೊ ದ ಮಂತ್ರ ಆಫ್ ಹಾರ್ಮನಿ ವಂದೇ ಮಾತರಂ, ಇಟ್ ವಾಸ್ ಆನ್ ಎವ್ರಿವನ್ಸ್ ಲಿಪ್ಸ್. ಭಾರತ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಜಾನ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗಂತಿರುವ
ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. ಸೊ ದೀಸ್ ಆರ್ ದ ಸ್ಲೋಗನ್ಸ್ ಲೈಕ್ ಭಾರತ ಮಾತಾ ಕಿ ಜೈ, ಬ್ರಿಟಿಷ್ ಲೀವ್ ಇಂಡಿಯಾ, ಚಲೆ ಜಾವ್. ಸಾವಿರಾರು ಜನರು, ದಟ್ ಮೀನ್ಸ್ ಥೌಸಂಡ್ಸ್ ಆಫ್ ಪೀಪಲ್ ಸೇರಿದ್ದರು, ಮೀನ್ಸ್ ಗ್ಯಾದರ್ಡ್ ಅಟ್ ಹುಬ್ಬಳ್ಳಿಯ ಹೃದಯ ಭಾಗ, ದಟ್ ಮೀನ್ಸ್ ದ ಹಾರ್ಟ್ ಆಫ್ ದಿಸ್ ಹುಬ್ಳಿ, ದಟ್ ಈಸ್ ದುರ್ಗದ ಬಯಲು ಚೌಕದ, Durga Square. So the thousands of people gathered in Durga Square, the heart of Hubli, by saying these slogans. ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು. The boy Narayana got up early that morning. ಸ್ನಾನ ಮಾಡಿ, then he took a bath. ಕೈಯಲ್ಲೇ ನೇಯ್ದ ಗಾದಿ ಚಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ದೆನ್ he wore a had woven ಗಾದಿ shirt and a ಗಾಂಧಿ ಕ್ಯಾಪ್. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. Then he took out the tricolor flag from the cupboard of that house. ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. Then he tied the flag and shouted loudly, "Mother, Amma." Then he is calling his mother. ನಿದ್ರೆಯಿಂದ ಎದ್ದ ತಾಯಿ. Then his mother woke up from her sleep. ಮಗನನ್ನು ನೋಡಿ ಆಶ್ಚರ್ಯದಿಂದ, ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು. Then she was surprised. Then she asked his son, "Where are you going, my child?" ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ. ಮದರ್, there is a protest march against the British. ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ. Then he is saying, I am also going to join with that protest march. ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿಯಿತ್ತು. Boy Narayana's eye had a strange twinkle in his eye. ಮಗು, ನೀನು ಇನ್ನೂ ಕಿರಿಯವ. Child, you are very young. ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಸೇರಲು ಸಾಧ್ಯ. How can you join to the protest march of elders? Mother asked his son. ಅದಕ್ಕೆ ಅವನು, then the boy replied, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ. It doesn't matter whether I am old or young. ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ. What matters is how we serve Mother of India. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ, by hearing her son's words like this, ತಾಯಿ ಅಚ್ಚರಿಗೊಂಡಳು. She was surprised. ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು. Then she kissed on his forehead. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. May God bless you. By saying this, she sent him. ಎಂದು ಹರಸಿ ಕಳುಹಿಸಿಕೊಟ್ಟಳು. Then she allowed him to go. ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು. Then Narayana joined the people who gathered in Durga Square. ಮಿಂಚಿನ ಕಣ್ಣಿನ ಚದುರ ಹುಡುಗನ ಆಗಮನ. The arrival of the bright-eyed clever boy ಎಲ್ಲರನ್ನೂ ಆಕರ್ಷಿಸಿತು. So everyone noticed him. ಮೆರವಣಿಗೆ ಆರಂಭವಾಯಿತು. The procession began. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು.
Narayana was shouting the slogans like British Leave India. ಇದರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಸೊ ದ ಅದರ್ ಪೀಪಲ್ ವರ್ ಎಕೋಯಿಂಗ್ ಹಿಸ್ ಶೌಟ್. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಬೈ ಸೀಯಿಂಗ್ ದಿಸ್ ದ ಪೊಲೀಸ್ ವರ್ ವೆರಿ ಆಂಗ್ರಿ. ದೆ ಬಿಕಮ್ ಆಂಗ್ರಿ. ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕವರನ್ನು ತದುಕುತ್ತಿದ್ದರು. ಸೊ ದ ಪೊಲೀಸ್ ಸ್ಟಾರ್ಟೆಡ್ ಟು ಬೀಟ್ ದೋಸ್ ಪೀಪಲ್. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು. ಸಡನ್ಲಿ ದೇ ಸ್ಟಾರ್ಟೆಡ್ ಫೈರಿಂಗ್ ಇನ್ ದ ಏರ್. ಅಪಾಯದ ಸುಳಿವನ್ನು ಕಂಡ ಕೆಲವರು, ಬೈ ಸೀಯಿಂಗ್ ದಿಸ್ ಡೇಂಜರ್ ಸಿಚುವೇಶನ್, ಕೆಲವರು ಸಮ್ ಪೀಪಲ್ ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಸಮ್ ಪೀಪಲ್ ಸ್ಟಾರ್ಟೆಡ್ ರನ್ನಿಂಗ್ ಫಾರ್ ಸೇವಿಂಗ್ ದೇರ್ ಲೈವ್ಸ್. ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ. ಬಟ್ ದಿಸ್ ಯಂಗ್ ಬಾಯ್ ನಾರಾಯಣ ಕೆಪ್ಟ್ ಶೌಟಿಂಗ್ ದ ಸ್ಲೋಗನ್ಸ್. ಅವನು ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ, ಬಿಫೋರ್ he could finish his shouting or his announcement, ಪೊಲೀಸರ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತು. Before he could finish his announcement or shouting, a police bullet pierced his chest. ಗಾಯಗೊಂಡು ರಕ್ತದಲ್ಲಿ ತೊಯ್ದ ನಾರಾಯಣ ನೆಲಕ್ಕುರುಳಿದನು. ಗಾಯ ಮೀನ್ಸ್ ಇಂಜುರಿ ಆರ್ ಆಕ್ಸಿಡೆಂಟ್. ದ ಇಂಜರ್ಡ್ ಆ್ಯಂಡ್ ಕವರ್ಡ್ ಇನ್ ಬ್ಲಡ್ ನಾರಾಯಣ ಫೆಲ್ ಟು ದ ಗ್ರೌಂಡ್. ತಕ್ಷಣ ಇಮ್ಮಿಡಿಯೇಟ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. He was admitted to the hospital. ಮೃತ್ಯುವಿನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು. Some of the British officials came to the hospital to see Narayana, who was fighting for his life with death. ಆಂಗ್ಲ ಅಧಿಕಾರಿಯೊಬ್ಬ, one of this English officer, ನಿನಗೆ ಏನು ಬೇಕು ಎಂದು ಕೇಳಿದ. ಆಸ್ಕ್ಡ್, ವಾಟ್ ಡು ಯು ವಾಂಟ್? ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದುತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ. ಸಾವಿನಂಚಿನಲ್ಲಿದ್ದ ದ ಬಾಲಕ, ದಟ್ ಮೀನ್ಸ್ ದ ಬಾಯ್ ಹೂ ವಾಸ್ ಆನ್ ದ ವರ್ಜ್ ಆಫ್ ಡೆತ್. ತನ್ನ ನೋವನ್ನು ಮರೆತು, he forgot his pain and he replied ಸ್ವರಾಜ್ಯ. The boy who was on the verge of death forgot his pain and breathed his last while replying ಸ್ವರಾಜ್ಯ. ಸಾವಿನ ಸಮ್ಮುಖದಲ್ಲಿ ಎಂಥ ಅತಿಪ್ರತಿಮ ಧೈರ್ಯ. That is, what an unparalleled courage in the face of ಡೆತ್. ಹುತಾತ್ಮ ಬಾಲಕ ನಾರಾಯಣ ಹೇಗೆ ಒಂದು ದಂತಕಥೆಯಾದ. ಸೊ ದ ಬಾಲಕ ಬಾಯ್ ನಾರಾಯಣ ದಸ್ ಬಿಕಮ್ ಎ ಲೆಜೆಂಡ್. ಅವನ ನೆನಪು, ಹಿಸ್ ಮೆಮರಿ, ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಹಿಸ್ ಮೆಮರಿ ರಿಮೈನ್ಸ್ ಇಟರ್ನಲ್ ಇನ್ ದ ಹಾರ್ಟ್ಸ್ ಆಫ್ ಹಿಸ್ ಕಂಟ್ರಿಮೆನ್. ಸ್ವಾತಂತ್ರ್ಯ ಜೀವನ ಬದುಕಿಗೆ ಸಾಧನ. That means freedom is a means to life. So in today's class we have discussed lesson number 14, ഹുതാത്മ ബാലക. സോ ഈ ലെസൻ്റെ മീനിങ്ങും അതുപോലെ എങ്ങനെയാണ് റീഡ് ചെയ്യേണ്ടതെന്നും എല്ലാവർക്കും മനസ്സിലായി എന്ന് വിചാരിക്കുന്നു. അപ്പോൾ നെക്സ്റ്റ് ക്ലാസ്സിൽ നമുക്ക് വേറൊരു ലെസൺ ഡിസ്കസ് ചെയ്യാം. ഓക്കെ, ബൈ. താങ്ക് യു.